ಬೆಂಗಳೂರಿನಲ್ಲಿ ಎಗ್ಗಿಲ್ಲದೆ ಈ ಮತಾಂತರ ನಡೀತಾ ಇದೆ. ಅದು ಕೂಡ ಎಲ್ಲಿ ಅಂತಂದ್ರೆ ನಿಮ್ಗೆ ಶಾಕ್ ಆಗುತ್ತೆ. ಆನ್ಲೈನ್ನಲ್ಲಿ ಮತಾಂತರ ನಡೀತಾ ಇದೆ. ಆನ್ಲೈನ್ ಮೂಲಕವೇ ಮತಾಂತರಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. QR ಕೋಡನ್ನು ಇಟ್ಕೊಂಡು ಅದಿರುವಂಥ ವಿಸಿಟಿಂಗ್ ಕಾರ್ಡನ್ನು ಕೊಟ್ಟು ಆಮಿಷವನ್ನು ಒಡ್ತಾ ಇದ್ರು. ರಸ್ತೆಯಲ್ಲಿ ಓಡಾಡುವಂಥ ಎಲ್ಲರಿಗೂ ಕೂಡ ಮಹಿಳೆಯಿಂದ ಕಾರ್ಡ್ ನೀಡಲಾಗಿದೆ. QR ಇರುವಂಥ ಒಂದು ವಿಸಿಟಿಂಗ್ ಕಾರ್ಡ್. ಆ ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಕ್ರೈಸ್ತ ಧರ್ಮದ ಬಗ್ಗೆ ಮಾಹಿತಿ ಬರುತ್ತೆ. ಬೇಗೂರು ಮುಖ್ಯ ರಸ್ತೆಯಲ್ಲಿ ಈ ಮತಾಂತರ ಎಗ್ಗಿಲ್ಲದೆ ನಡೀತಾ ಇದೆ, ಓಪನ್ ಆಗಿ ನಡೀತಾ ಇದೆ. ಈಗ ಆನ್ಲೈನ್ನಲ್ಲಿ ಮತಾಂತರ ನಡೀತಾ ಇರೋ, ಯಾವುದೇ ಮಾತುಕತೆ ಇಲ್ಲ, ಕನ್ವಿನ್ಸಿಂಗ್ ಇಲ್ಲ, ಬೇರೆ ಯಾವುದೇ ರೀತಿ ಇಲ್ಲ. ಆನ್ಲೈನಲ್ಲಿ QR ಕೋಡನ್ನು ಕೊಡೋದು, ಅದು ಇರುವಂಥ ವಿಸಿಟಿಂಗ್ ಕಾರ್ಡ್ ಕೊಡೋದು, ಅದನ್ನು ಸ್ಕ್ಯಾನ್ ಮಾಡಿದ್ರೆ ಕ್ರೈಸ್ತ ಧರ್ಮದ ಬಗ್ಗೆ ಎಲ್ಲ ವಿಚಾರಗಳು ಬರುತ್ತೆ. ಆ ಮತಾಂತರ ಮಾಡೋದಕ್ಕೆ ಬಂದಿದ್ರಲ್ಲ, ಅವರು ಚಳಿ ಬೀಳಿಸಿದ್ದಾರೆ ಒಬ್ರು ಮಹಿಳೆ. ಒಳ್ಳೆ ಸಂದೇಶವನ್ನ ಕೊಡ್ತಿದ್ದೇವೆ ಅಷ್ಟೇ ಅಂತ ಮಹಿಳೆ ಉತ್ತರವನ್ನ ನೀಡಿದ್ದಾರೆ. ಆ ವಿಡಿಯೋವನ್ನು ಒಮ್ಮೆ ನೋಡಿ. Why you asking? No, sir. Why telling? Interested? No, you are giving. no. If she is not I interested. calling police actually. Okay, he'll put it on in your. ಏನು ಮಾಡಿದ್ರು ಮೇಡಮ್ ಅಲ್ಲಿ? ಅಲ್ಲ, ಇದು ಆಕ್ಚುಲಿ ಇವ್ರು ಹೇಳಿದ್ರು ನಿಮ್ಮ ಬುಕ್ ಇಸ್ಕೊಡಿ ಅವ್ರ ಹತ್ರ. ಮದುವೆ ಆಗಿ ಪ್ರಾಬ್ಲಮ್ಸ್ ಇದ್ರೆ, ಸಿಂಗಲ್ ಪ್ರಾಬ್ಲಮ್ಸ್ ಇದ್ರೆ ವಾಟ್ ಇಸ್ ಯುವರ್ ನೇಮ್ ಮೇಡಮ್? My name is Archana. ಅರ್ಚನಾ. ಹಿಂದೂನಾ ನೀವು ಕನ್ವರ್ಟೆಡ್? ಯು ಆರ್ ಕನ್ವರ್ಟೆಡ್? Sir, that is my name, sir. I am Archana. Archana. My parents. ಯು ಆರ್ ಹಿಂದೂ ಆರ್ ಕ್ರಿಶ್ಚಿಯನ್? I am a Christian. ಕ್ರಿಶ್ಚಿಯನ್. ಓಕೆ, ನಾನು ಕ್ಯಾಸುವಲ್ ಮಾತಾಡಿ ನಾನು ಎಂಡ್ ಮಾಡ್ತೀನಿ. ಬುಕ್ ಕೊಡಿ ಒಂದು, ನೋ ಪ್ರಾಬ್ಲಮ್. That lady. Otherwise I will call police actually. Okay, give me that book actually. ಅಲ್ಲಿ ಹೋಗ್ತಾ ಕೊಟ್ರು, ಅವ್ರಿಗೆ ಏನೋ ಗೊತ್ತಿಲ್ಲ. ಜಾಬ್ ಕೇಳಿದ್ರೆ ನೀವು ಹಿಂದೂಗಳಿಗೆಲ್ಲ ನೀವು ಹಂಚ್ಕೊಂಡು ಹೋಗ್ತಿರಲ್ಲ ಇಲ್ಲಿಂದ. ಕೊಡಿ, ನಾನು ಒಳ್ಳೇದನ್ನ ನಾನು ನೋಡ್ತೀನಿ. ಕೊಡಿ, ಕೊಡೋರಲ್ಲಿ ಏನು ತೊಂದರೆ ಇಲ್ಲ. ಒಳ್ಳೆ ವಿಚಾರ, ನಾವು ಯಾರಿಗಾನ ಡೈಲಿ ಹೇಳ್ಕೊಂತಿರ್ತೀವಿ. ಏನು ತೊಂದರೆ ಇಲ್ಲ. ನೋಡಿ, ಇದು ಕನ್ವರ್ಷನ್ ಇಟ್ಕೊಳ್ಳಿ ಅಮ್ಮ. ಅವ್ರ ಅಮ್ಮ ಕೇಳಕ್ ಬಂದಿರ ಬೀದಿಲ್ ಬರ್ತಾವ. ನಾ ಇಂಟ್ರೆಸ್ಟೆಡ್, ನಾನು ಕನ್ವರ್ಟ್ ಆಗ್ತೀನಿ. ನಿಮ್ಗೆ ಗೊತ್ತಲ್ಲ ಅಮ್ಮ, ಕನ್ನಡ ಗೊತ್ತಲ್ಲ ಅಮ್ಮ. ಅವಮ್ಮ ಬೀದಿಲ್ ಹೋಯ್ತಾರ ಕೇಳಕ್ ಬಂದಿರಾ ಕನ್ವರ್ಟ್ ಆಗ್ತೀನಿ, ನಾವು ಕಾರ್ಡ್ ಕೊಡಿ ಅಂತ ಅಂದ್ಬಿಟ್ಟು ಮಾತಾಡ್ ಮಾಡಿದ್ವಿ. ಇದ್ರ ಇಟ್ಕೊಂಡ್ ಮಾತಾಡಿ, ಏನ್ ಮಾಡೋರು ಎಂಬುದು ಮಾತಾಡೋದು. ಎಲ್ಲಿ ನಡೀತಾ ಇದಾಗ್ತೀರಿ ಜಾಗ ಎಲ್ಲಿ ಕೊಟ್ಟರು ಅದನ್ನ ಹೇಳಿ ಫಸ್ಟ್. ಎಲ್ರಿಗೂ ಕೊಡ್ತಾ ಇದಾರೆ ಇವರು. ಯಾರೋ ಒಬ್ರು ಜಾಬ್ ಬೇಕು ಅಂತ ಕಾರ್ಡ್ ಕೊಟ್ಟಿದ್ರಲ್ಲ, ಓದ್ಕೊಳ್ಳಿ ಹಂಗೆ ಹಿಂಗೆ ಅಂತ. ಓಕೆ, ಇವಾಗ ನೋಡಿದ್ರೆ ನನ್ನ ಕೈ ಸಿಕ್ಕೋದು, ಅವ್ರು ಕೊಟ್ಟರು ನನಗೆ. ಹಿಂಗೆ ಎಲ್ರಿಗೂ ಕೊಡ್ಕೊಂಡು ಅದರಲ್ಲಿ ಏನಿದೆ ಬೈಬಲ್ ಬಗ್ಗೆ ಇದೆ. ಸ್ಕ್ಯಾನ್ ಮಾಡಿದ್ರೆ ನೋಡಿ ಮೇಡಮ್, ಅರ್ಚನಾ ಮೇಡಮ್ ಅಂತ ಅಂದ್ಬಿಟ್ಟು ಇವರು ಇಲ್ಲಿ ಅವ್ರು ಬ್ಯಾಗ್ಊರಲ್ಲಿ ಇರೋರು. ಓ, ವೈ ವಿಲ್ ಗಿವ್ ಪರ್ಮಿಷನ್ ವಿತೌಟ್ ಮೈ ಪರ್ಮಿಷನ್ ಯು ವಿಲ್ ಗಿವ್ ಟು ದಿಸ್? ಹೌ ಕ್ಯಾನ್ ಯು ಗಿವ್ ಟು ದಿಸ್ ಇನ್ ಅವರ್ ಹಿಂದೂಸ್? ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಮತಾಂತರ ಒಂದು ಕಾಲದಲ್ಲಿ ಮನೆಗೆ ಹೋಗಿ ಅಲ್ಲಿ ಕನ್ವಿನ್ಸ್ ಮಾಡೋದು ಈ ಥರ ಎಲ್ಲ ನಡೀತಾ ಇದ್ದಿದ್ದು ನೋಡಿದೆ, ಕೇಳಿದ್ವಿ. ಆದರೆ ಈಗ ಒಂದು ರೀತಿಯಲ್ಲಿ ಹೈಫೈ ರೀತಿಯಲ್ಲಿ ನಡೀತಾ ಇದೆ. QR ಕೋಡು, ವಿಸಿಟಿಂಗ್ ಕಾರ್ಡು, ಏನಿದು, ಎಲ್ಲಿಯ ಮೂಲ, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ಸುಷ್ಮಿತಾ? ಎಸ್ ಅಶ್ವಿನಿ, ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಮತಾಂತರ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿದೆ. ನೀವು ಹೇಳ್ದಂಗೆ ಮೊದಲೆಲ್ಲವೂ ಕೂಡ ಮನೆಗಳಿಗೆ ಹೋಗಿ ಜನರನ್ನು ಅಪ್ರೋಚ್ ಮಾಡ್ತಾ ಇದ್ರು. ಆದರೆ ಈಗ ಟೆಕ್ನಾಲಜಿ ಮುಂದುವರೆದಂತೆ ಕೇವಲ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು, ಮತಾಂತರದ ಡೀಟೇಲ್ಸ್ಗಳು ಸಿಗುತ್ತೆ. ಏನು ಬೇಗೂರು ವ್ಯಾಪ್ತಿಯಲ್ಲಿ ಮಹಿಳೆಯರಿಬ್ಬರು ಎಲ್ಲರಿಗೂ ಕೂಡ ಹೋಗಿ ವಿಸಿಟಿಂಗ್ ಕಾರ್ಡನ್ನು ಕೊಟ್ಟು, ಅಂದರೆ ನಿಮಗೆ ಕೆಲಸ ಸಿಗ್ತಾ ಇಲ್ವಾ, ಮನೆಯಲ್ಲಿ ಕಷ್ಟ ಇದೆಯಾ, ಅಥವಾ ಮದುವೆ ಆಗಿಲ್ವಾ, ಹಾಗಾದರೆ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಅಂತ ಹೇಳಿ QR ಕೋಡನ್ನು ಹಂಚ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಯುವತಿಯೊಬ್ಬಳು ಆ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದಾಗ ಏನು ಬರುತ್ತೆ ಅಂತ ನೋಡಿದಾಗ ಅಲ್ಲಿ ಸಂಪೂರ್ಣವಾಗಿ ಕ್ರೈಸ್ತ ಧರ್ಮದಲ್ಲಿರುವಂತಹ ಬೈಬಲ್ನ ಸಂದೇಶಗಳಾಗಿರಬಹುದು, ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆದರೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ, ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದರಂಥ ಮಾಹಿತಿ ಆ ಒಂದು QR ಕೋಡ್ ಸ್ಕ್ಯಾನಲ್ಲಿ ಇತ್ತು. ಆದರೆ ಏನು ಟೆಕ್ನಾಲಜಿನೇ ಯಾವ ರೀತಿಯಲ್ಲಿ ಜನರು ಇದರಲ್ಲಿ ಬಳಸ್ಕೊಳ್ತಿದ್ದಾರೆ ಅಂತಂದು ಕೂಡ ನಾವು ಗಮನಿಸ್ಬೋದು. ಟೆಕ್ನಾಲಜಿ ಮುಂದುವರೆದಂಗೆ ಕೆಲವೊಂದಿಷ್ಟು ಒಳ್ಳೆಯದು ಆಗ್ತಿದೆ, ಕೆಲವೊಂದಿಷ್ಟು ಕೆಟ್ಟದ್ದು ಆಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಮತಾಂತರ ಮಾಡಲಿಕ್ಕೂ ಕೂಡ ಈ ಒಂದು ಟೆಕ್ನಾಲಜಿಗಳನ್ನ ಜನರು ಬಳಸ್ಕೊಳ್ತಾ ಇದ್ದಾರೆ. ಏಕಾಏಕಿ ಆ ಒಂದು QR ಕೋಡ್ ಸ್ಕ್ಯಾನ್ ಮಾಡಿದಾಗ ಏನು ಕ್ರೈಸ್ತ ಧರ್ಮದ ಮಾಹಿತಿ ಏನು ಆ ಒಂದು QR ಕೋಡ್ ಸ್ಕ್ಯಾನಲ್ಲಿ ಬಂತು,
ಸೊ ಅದನ್ನು ಕಂಡಂತಹ ಹಿಂದೂ ಯುವತಿ ರೊಚ್ಚಿಗೆ ಹೇಳ್ತಾಳೆ, ನೀವು ಯಾಕೆ ಇದನ್ನು ಹಂಚ್ಬಿಟ್ಟು ಎಲ್ಲರನ್ನೂ ಕೂಡ ಮತಾಂತರ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಕೂಡ ಯಾಕೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅವಳು ರೊಚ್ಚಿಗೆ ಹೇಳ್ತಾಳೆ. ಅಂತಹ ಸಂದರ್ಭದಲ್ಲಿ ನಾವು ಇಲ್ಲ ಇದನ್ನು ಮತಾಂತರ ಮಾಡ್ತಾ ಇಲ್ಲ, ನಾವು ಕೇವಲ ನಿಮಗೆ ಆಗ್ತಾ ಇರುವಂತಹ ಕಷ್ಟಗಳು, ಹಾಗೆ ಏನು ಮದುವೆ ಆಗಿಲ್ವಾ ಅಥವಾ ಕೆಲಸ ಸಿಕ್ಕಿಲ್ವಾ ಅದಕ್ಕೆ ಬೇಕಾದಂತಹ ಮಾಹಿತಿಗಳನ್ನ ನಾವು ಇದರಲ್ಲಿ ಹಂಚ್ತಾ ಇದ್ದೀವಿ ಅಂತ ಅವರು ಹೇಳ್ತಾ ಇರುವಂಥದ್ದು. ಇದಕ್ಕೆ ವ್ಯಾಪಕವಾಗಿ ಎಲ್ಲ ಕಡೆನೂ ಕೂಡ ಆಕ್ರೋಶ ವ್ಯಕ್ತ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮದು ಹಿಂದುತ್ವದ ದೇಶ, ಹಿಂದುತ್ವದ ದೇಶದಲ್ಲಿ ಬೇರೆ ಏನೋ ಮತಾಂಧತೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಎಲ್ಲೆಡೆ ಕೂಡ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಅಶ್ವಿನಿ. ಓಕೆ ಸುಷ್ಮಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.